8ನೇ ಪ್ರಶ್ನೆಯನ್ನ ಗಮನಿಸಿ. 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನ ಹೊಂದಿರುವ 2 ವರ್ಗಮುಖಗಳನ್ನ ಸೇರಿಸಿ ಒಂದು ಆಯತ ಘನಾಕೃತಿಯನ್ನ ತಯಾರಿಸಿದೆ. ಆಯತ ಘನಾಕೃತಿಯ ಅತ್ಯಂತ ಉದ್ದದ ಅಂಚಿನ ಅಳತೆಯು. ಸೊ ಇಲ್ಲಿ ನಮ್ಗೆ ಅಂಚಿನ ಅಳತೆ ಗೊತ್ತಿಲ್ಲ, ಒಂದು ಚೌಕಘನದ ಅಂಚಿನ ಉದ್ದ ಗೊತ್ತಿಲ್ಲ ಮಕ್ಕಳೇ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಅದರ ಘನಫಲವನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಘನಫಲದ ಚೌಕಘನದ ಘನಫಲದ ಸೂತ್ರ P is equal to ಏನ್ ಹೇಳಿ, A ಕ್ಯೂಬ್. ಸೊ ಇಲ್ಲಿ A ಅನ್ನೋದು ಅಂಚಿನ ಅಳತೆ ಆಗತ್ತೆ. ಸೊ ಇದು ಎಷ್ಟು ಕೊಟ್ಟಿದ್ದಾರೆ, 64 ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು A ಕ್ಯೂಬ್. ಸೊ ಹಾಗಾದ್ರೆ A is equal to ಏನಾಗುತ್ತೆ ಹೇಳಿ, ಕ್ಯೂಬ್ ರೂಟ್ ಆಫ್ 64. ಸೊ A is equal to ಎಷ್ಟು ಬರುತ್ತೆ, 4 ಸೆಂಟಿಮೀಟರ್. ಸೊ ಈಗ ನಾವು ಆಯತ ಘನಾಕೃತಿಯ ಅಳತೆಯನ್ನ ನಿರ್ಧರಿಸಬೇಕು ಅಂದ್ರೆ ನೋಡಿ ಏನ್ ಮಾಡಿದ್ದಾರೆ ಅವರು, 2 ಚೌಕ ಘನಗಳನ್ನ ಸೇರಿಸಿ ಅಂದ್ರೆ ಮುಖಗಳನ್ನ ಸೇರಿಸಿ ಒಂದು ಆಯತವನ್ನ ಫಾರ್ಮ್ ಮಾಡಿದ್ದಾರೆ. ಅಂದ್ರೆ 2 ಒಂದೇ ಘನಗಳನ್ನ ಸೇರಿಸಿದಾಗ ಹೊಸ ಒಂದು ಆಯತ ಫಾರ್ಮ್ ಆಗಿದೆ ಮಕ್ಕಳೇ. ಹಾಗಾದ್ರೆ ಅದರ ಅಳತೆಗಳು ಹೇಗ್ ಬರುತ್ತೆ, ಉದ್ದ ಏನಾಗತ್ತೆ ಹೇಳಿ, ಮುಖಗಳನ್ನ ಸೇರಿಸಿದಾಗ ಉದ್ದ ಏನಾಯ್ತು ಹೇಳಿ, A ಪ್ಲಸ್ A ಎಷ್ಟಾಯ್ತು, 4 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ 8 ಸೆಂಟಿಮೀಟರ್ ಆಯ್ತು. ಅಗಲ ಏನಾಗುತ್ತೆ, ಸೇಮ್ ಇರುತ್ತೆ, A ಸೆಂಟಿಮೀಟರ್ ಅಂದ್ರೆ ಎಷ್ಟು, 4 ಸೆಂಟಿಮೀಟರ್. ಅದೇ ರೀತಿ ಎತ್ತರ, ಸೊ ಅದು ಕೂಡ ಸೇಮ್ A ಅಲ್ವಾ, ಸೊ 4 ಸೆಂಟಿಮೀಟರ್ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಾವು ಆಯತ ಘನಾಕೃತಿಯ ಅತ್ಯಂತ ಉದ್ದದ ಅಂಚಿನ ಅಳತೆಯನ್ನ ಗುರುತಿಸಬೇಕು. ಸೊ ಹಾಗಾದ್ರೆ ಆಯತ ಘನಾಕೃತಿಯಲ್ಲಿ ಅಂಚಿನ ಅಳತೆಗಳು ಯಾವ್ಯಾವ್ದಾಯ್ತು ಮಕ್ಕಳೇ, 8 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್. ಸೊ ಇಲ್ಲಿ ಅತ್ಯಂತ ಉದ್ದದ ಅಂಚಿನ ಅಳತೆ ಯಾವ್ದಾಯ್ತು, 8 ಸೆಂಟಿಮೀಟರ್ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ P ಸರಿಯಾಗಿರುವಂತಹ ಆಯ್ಕೆ ಯಾವುದು ಹೇಳಿ, 8 ಸೆಂಟಿಮೀಟರ್ ಆಗಿದೆ. ಥ್ಯಾಂಕ್ ಯು.